ಆಕಾಶವಾಣಿ ಇಂದಿನಿಂದ ಕರ್ನಾಟಕದಲ್ಲಿ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಈ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗೆ ಸಂದರ್ಶಕರು ನೂತನ ಎಸ್ ಕದಂ, ನಿರ್ವಹಣೆ ಎಸ್.ಆರ್. ಭಟ್. ಶ್ರೋತೃಗಳೇ ನಮಸ್ಕಾರ. ಜೂನ್ 30 ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಂದು ಚಟುವಟಿಕೆಯನ್ನು ನಾವೆಲ್ಲ ನೋಡೋರಿದ್ದೀವಿ. ಇದರ ಬಗ್ಗೆ ಜನರಲ್ಲಿ ಸಾಕಷ್ಟು ಭರವಸೆ ಇದೆ, ಕೆಲವೊಂದು ಅನುಮಾನಗಳಿದ್ದಾವೆ, ಕೆಲವೊಂದು ತಿಳ್ಕೊಳ್ಬೇಕಾದಂಥ ಸೂಕ್ಷ್ಮವಾದ ವಿಷಯಗಳಿದ್ದಾವೆ. ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಮ್ಮೊಂದಿಗೆ ಈಗ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳು ಚೀಫ್ ಎಲೆಕ್ಟ್ರಲ್ ಆಫೀಸರ್ ವಿ ಅನ್ಬುಕುಮಾರ್ ಅವರಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಇಂದಿನಿಂದ ಆರಂಭವಾಗುವಂತಹ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಇದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಅನ್ಬುಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ ಮೇಡಮ್, ಎಲ್ಲ ಕೇಳಿಯವ್ರಿಗೂ ನಮಸ್ಕಾರ. ಸರ್, ಈ ಎಸ್ಐಆರ್ ಅನ್ನೋದು ನಮಗೆ ಗೊತ್ತು, ಬಹಳ ಗೌರವದಿಂದ ನಿಮ್ಮನ್ನು ಕೂಡ ನಾನು ಸರ್ ಅಂದೆ. ಆದರೆ ಈ ಎಸ್ಐಆರ್ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ಏನು ಈ ಸಂಚಲನ, ಏನು ಈ ಎಸ್ಐಆರ್ ಅನ್ನೋದು ಇವತ್ತಿಗೂ ಕೂಡ ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಲೇ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಎಂದು ಕರಿತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎರಡು ರೀತಿಯಾದ ಮತದಾರರ ಪಟ್ಟಿ ಪರಿಷ್ಕರಣೆ ಇರ್ತದೆ. ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್, ಅದು ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗೆಲ್ಲ ಇದು ಬೇಕೆಂದು ಯೋಚನೆ ಮಾಡ್ತದೋ ಆವಾಗ ಅವರು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನನ್ನು ಆದೇಶ ಮಾಡ್ಬೋದು. ಈ ನಮ್ಮ ದೇಶದಲ್ಲಿ ಸುಮಾರು 9 ಬಾರಿ ಈಗಾಗಲೇ ಎಸ್ಐಆರ್ ಆಗಿದೆ. ಇದು 10ನೇ ಸಾರಿ ನಡೀತಾ ಇರೋದು. ಕರ್ನಾಟಕದಲ್ಲಿ ತೊಗೊಂಡ್ರೆ 2002ರಲ್ಲಿ ಲಾಸ್ಟ್ ಟೈಮ್ ಎಸ್ಐಆರ್ ಆಗಿದೆ. ಅದಾದ ನಂತರ 24 ವರ್ಷಗಳಾದ ಮೇಲೆ ಈಗ 2026ರಲ್ಲಿ ಎಸ್ಐಆರ್ ಆಗಿದೆ. ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆಗ್ತಾ ಇರುವ ಒಂದು ಕ್ರಮ. ಈಗ ಈ ಪ್ರಕ್ರಿಯೆ ಶುರುವಾಗಿದೆ. ಈಗ ತಾವು ಹೇಳಿದಂಗೆ ಜೂನ್ 30, 2026 ಮನೆಯಿಂದ ಮನೆಗೆ, ಹೌದು, ಆವಾಗಿಂದ ಜುಲೈ 29ವರೆಗೆ ಪ್ರತಿಯೊಂದು ಮತದಾರರ ಮನೆಗೆ ನಮ್ಮ BLOs, ಬೂತ್ ಲೆವೆಲ್ ಆಫೀಸರ್ ಅಂತ ಕರಿತೀವಿ, ಅವ್ರುಗಳು ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡಿ ಮತದಾರರಿಂದ ಅವರ ಮಾಹಿತಿಯನ್ನು ಫಿಲ್ ಮಾಡಿದ ನಂತರ ಅವರಿಂದ ಸಹಿಯನ್ನು ಪಡೆದು ವಾಪಸ್ ತಗೊಂಡು ಡಿಜಿಟೈಸ್ ಮಾಡ್ತಾರೆ. ಈ ಪ್ರಕ್ರಿಯೆ ಈಗ ಸದ್ಯಕ್ಕೆ ಆಗಸ್ಟ್ 5 ತನಕ ಈ ಪ್ರಕ್ರಿಯೆ ನಡೀತಿರ್ತದೆ. ಈಗ ಫಾರ್ಮ್ ಕೊಡ್ತಾರೆ ಅಂತ ಹೇಳಿದ್ರಿ. ಆ ಫಾರ್ಮ್ನಲ್ಲಿ ಏನಿರುತ್ತೆ, ಏನನ್ನ ತುಂಬಬೇಕು ಅದರಲ್ಲಿ? ಅದು ಎನ್ಯುಮರೇಷನ್ ಫಾರ್ಮ್ ಅಂತ ನಾವು ಕರಿತೀವಿ ಅದನ್ನು. ಇದು ಪಾರ್ಷಿಯಲಿ ಫಿಲ್ಡ್ ಫಾರ್ಮ್, ಹಂಗಂದರೆ ಸ್ವಲ್ಪ ಅಂಶಗಳು ಅದರಲ್ಲಿ ಫಿಲ್ ಆಗಿರ್ತದೆ. ಏನೇನಿರ್ತದೆ ಅಂತ ಕೇಳಿದರೆ 2026 ವೋಟರ್ ಲಿಸ್ಟಲ್ಲಿ ತಮ್ಮದು ಹೆಸರು ಏನಿದೆ ಅದು, ಆಮೇಲೆ ಯಾವ ಭಾಗದಲ್ಲಿ ತಾವು ವೋಟರ್ ಆಗಿದ್ದೀರಾ ಅದು, ಆಮೇಲೆ ತಮ್ಮದು ಫೋಟೋ, ಇಷ್ಟು ವಿಷಯ ಅಲ್ಲಿ ಪ್ರಿಂಟ್ ಆಗಿರ್ತದೆ. ನಾವು ಮೊದಲೇ ಪ್ರಿಂಟ್ ಮಾಡಿ ಕೊಟ್ಟಿರ್ತೀವಿ ಎನ್ಯುಮರೇಷನ್ ಫಾರ್ಮಲ್ಲಿ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಇದೊಂದು QR ಕೋಡು ಪ್ರಿಂಟ್ ಆಗಿರ್ತದೆ. ಅದು QR ಕೋಡ್ ಯಾಕೆಂತ ಕೇಳಿದರೆ BLO ತನ್ನ ಕೆಲಸ ಡಿಜಿಟೈಸೇಷನ್ ಮಾಡೋ ಕೆಲಸ ಸುಲಭವಾಗಿ ಮಾಡೋ ಸಂಬಂಧ, ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಸಂಬಂಧ ಆ QR ಕೋಡನ್ನು ಕೊಟ್ಟಿದ್ದಾರೆ. ಇದು ವೆರಿ ಯುನೀಕ್ ಫಾರ್ಮ್, ಅಂದರೆ ಒಂದು ವೋಟರ್ಗೆ ಒಂದು ಸಾರಿ ಮಾತ್ರ ಪ್ರಿಂಟ್ ಆಗೋದು, ಒಂದೇ ರೀತಿ ಬೇರೆ ಎಲ್ಲ ವೋಟರ್ಗೆ ಪ್ರಿಂಟ್ ಆಗಲಿಕ್ಕೆ ಆಗಲ್ಲ. ಸೊ ಇದು ಎನ್ಯುಮರೇಷನ್ ಫಾರ್ಮ್ ಅಂತೀವಿ. ಇದರಲ್ಲಿ ನಾವು ಮತದಾರರ ಹತ್ರ ವಿನಂತಿ ಮಾಡೋದು ಏನಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ನಾವು ಒಂದು ಮತದಾರರಿಗೆ ಕೊಡ್ತೀವಿ. ಯಾಕಂದರೆ 2 ಫಾರ್ಮ್ ಕೊಡ್ತೀವಿ. ಆ 2 ಫಾರ್ಮಲ್ಲಿ ಮತದಾರರು ಮಾಹಿತಿಯನ್ನು ಫಿಲ್ ಮಾಡಬೇಕು. ಒಂದು ಫಾರ್ಮಲ್ಲಿ ಫೋಟೋನ ಹಚ್ಚಿ ಸಹಿ ಮಾಡಿ BLOಗೆ ವಾಪಸ್ ಕೊಡ್ಬೋದು. ಇನ್ನೊಂದು ಫಾರ್ಮಲ್ಲಿ ಫೋಟೋ ಇಲ್ಲದೇನು ಸಹಿ ಮಾಡಿ BLO ಹತ್ರ ಕೊಟ್ಟರೆ ಒಂದು ಫಾರ್ಮ್ BLO ತೊಗೊಳ್ತಾರೆ. ಹಂಗಂದರೆ ಫೋಟೋ ಫಿಲ್ಲಪ್ ಮಾಡಿದ್ದು ಸಹಿ ಇರುವ ಫಾರ್ಮನ್ನು BLO ತೊಗೊಳ್ತಾರೆ. ಇನ್ನೊಂದು ಫಾರ್ಮಲ್ಲಿ BLO ಸಹಿ ಮಾಡಿ ಅಕ್ನಾಲಜ್ಮೆಂಟ್ ಆಗಿ ವೋಟರ್ಗೆ ಮತದಾರರಿಗೆ ಕೊಟ್ಟುಬಿಡ್ತಾರೆ. ಸೊ ಇದು ಯಾಕೆ ಅಂತ ಕೇಳಿದರೆ 2026 16 ಜೂನ್ವರೆಗೂ ಯಾರ್ಯಾರು ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇತ್ತು ಅವರು ಎಲ್ಲರಿಗೂ ಈ ಎನ್ಯುಮರೇಷನ್ ಫಾರ್ಮ್ನ ವಿತರಣೆ ಮಾಡಬೇಕು. ದಟ್ ಇಸ್ ದ SIR ಇಂಟೆನ್ಷನ್. ಇದರಲ್ಲಿ ಯಾರ್ಯಾರೆಲ್ಲ ಫಿಲ್ ಮಾಡಿ ನಮಗೆ ಕೊಡ್ತಾರೋ ಅದನ್ನು ಡಿಜಿಟೈಸ್ ಮಾಡಿಕೊಳ್ತೀವಿ. ಯಾರ್ಯಾರು ಫಿಲ್ ಮಾಡಿ ಕೊಡೋಕ್ಕೆ ಆಗಲ್ಲ ಅವ್ರಗಳದ್ದು ಹೆಸರು ಡ್ರಾಫ್ಟ್ ರೋಲಲ್ಲಿ ಬರಲ್ಲ. ಸೊ ಇದು ಹೊಸದಾಗಿ ನಾವು ವೋಟರ್ ಲಿಸ್ಟನ್ನು ಮಾಡುವ ಕ್ರಮ. ಹೌದು, ಕರ್ನಾಟಕದಲ್ಲಿ 5.5 ಕೋಟಿಗೂ ಅಧಿಕ ಮತದಾರರಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಯಾರೂ ಬಿಟ್ಟು ಹೋಗಬಾರದು. ಅದಕ್ಕೆ ಯಾವ ರೀತಿಯ ತಯಾರಿ ಹೇಗೆ ಮಾಡ್ಕೊಳ್ತೀರ? SIRದ ಉದ್ದೇಶ ಏನಂದರೆ ಪ್ರತಿಯೊಂದು ಅರ್ಹ ಮತದಾರರ ಹೆಸರು ನಮ್ಮ ವೋಟ್ ಲಿಸ್ಟಲ್ಲಿ ಇರಬೇಕು ಎಂಬುದೇ ಪ್ರಕ್ರಿಯೆಯ ಮುಖ್ಯತೆ. ಹಂಗಂದರೆ ಯಾರು ಅನರ್ಹರಿದ್ದಾರೆ ಅವರು ಇರಬೇಕಿಲ್ಲ. ಸೊ ಯಾರು ಅರ್ಹರಿದ್ದಾರೆ ಅವ್ರ ಹೆಸರು ಇರಬೇಕು. ಅರ್ಹರಂದರೆ ಯಾರಂತ ಕೇಳಿದರೆ, ಒಂದು
ಈ ದೇಶದ ಪ್ರಜೆ ಆಗಿರಬೇಕು, ಎರಡನೇದು 18 ವಯಸ್ಸು ತುಂಬಿರಬೇಕು, ಮೂರನೇದು ಅವರು ಸೌಂಡ್ ಮೈಂಡ್ ಇರಬೇಕು, ಅವ್ರಿಗೆ ಯಾವುದೇ ಒಂದು ಕೋರ್ಟಿಂದ ಅವರು ಆರ್ಡರ್ ತೊಗೊಂಡು ವಜಾ ಆಗಿರಬಾರ್ದು. ಸೊ ಈ 4 ಅಂಶಗಳ ಮೇಲೆ ಇದು ತೀರ್ಮಾನ ಆಗುತ್ತದೆ. ಸೊ ಹಂಗಾದರೆ ಯಾರ್ಯಾರೆಲ್ಲ ಈ ದೇಶದ ಪ್ರಜೆಯಾಗಿ 18 ವಯಸ್ಸು ಪೂರ್ತಿ ಇದ್ದಾರೋ ಕರ್ನಾಟಕಕ್ಕೆ ಸೇರಿದವರು ಎಲ್ಲರೂ ಇಲ್ಲಿ ಮತದಾರ ಪಟ್ಟಿಗೆ ಅವರು ಹೆಸರಾಗ್ಬೋದು. ಈ ಅಂಶಗಳ ಮಾನದಂಡಗಳ ಇಟ್ಟುಕೊಂಡೇ ಪ್ರತಿ ಒಂದು ಮತದಾರನ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ಅಂತ ಏನು ಕೇಳಿದರೆ, ಈಗಾಗಲೇ ಅವರು ಎಲ್ಲರೂ ಮತದಾರ ಪಟ್ಟಿಲಿ ಅವ್ರ ಹೆಸರು ಇರ್ತದೆ. ಅವರಿಗೆ ನಾವು ಫಾರ್ಮ್ ಪ್ರಿಂಟ್ ಮಾಡಿ ಕೊಡ್ತೀವಿ. ಕರ್ನಾಟಕ ತೊಗೊಂಡ್ರೆ 5,54,36,000 ಮತದಾರರು ಈಗ ನಮ್ಮ ಲಿಸ್ಟಲ್ಲಿ ಇದ್ದಾರೆ. ಇವರು ಎಲ್ಲರಿಗೂ ಸಮೇತ ನಾವು 2 ಸೆಟ್ ಫಾರ್ಮ್ಸನ್ನು ಪ್ರಿಂಟ್ ಮಾಡ್ತೀವಿ. ಹೆಚ್ಚು ಕಡಿಮೆ 11 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸನ್ನು ಪ್ರಿಂಟ್ ಮಾಡಿ ನಾವು ಅವ್ರ ಮನೆಗೆ ಮುಟ್ಟಿಸ್ಬೇಕು. ಈ ಕ್ರಮದಲ್ಲಿ ಸುಮಾರು 59,000 BLO, 7,000ಕ್ಕೂ ಮೇಲ್ಪಟ್ಟು BLO ಸೂಪರ್ವೈಸರ್, 224 ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅದ್ರ ಮೇಲೆ 334 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಆಮೇಲೆ ಜಿಲ್ಲಾಧಿಕಾರಿ, ADC, ಟೆಕ್ನಿಕಲ್ ಸೂಪರ್ವೈಸರ್ಸ್, 1,00,000 ಜನ ಇದ್ದಾರೆ. ಹೌದು, ಹೆಚ್ಚು ಕಡಿಮೆ ಒಂದು 70,000ಕ್ಕೂ ಮೇಲ್ಪಟ್ಟು ಅಧಿಕಾರಿಗಳಾಗೇ ಇದ್ದಾರೆ. ಅದರ ಜೊತೆಗೆ ಪೊಲಿಟಿಕಲ್ ಪಾರ್ಟಿ ವತಿಯಿಂದ ಪ್ರತಿಯೊಂದು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಒಂದೊಂದು ಬೂತ್ಗಳಲ್ಲಿ ಏಜೆಂಟನ್ನು ಅಪಾಯಿಂಟ್ ಮಾಡಬಹುದು. ಸೊ ನಮ್ಮ ರಾಜ್ಯದಲ್ಲಿ ಎಲ್ಲ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ನು ಸೇರಿ ಸುಮಾರು ಈಗಾಗಲೇ 1,15,000 ಬೂತ್ ಏಜೆಂಟನ್ನು ಅಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲಿರುವ ಬೇರೆ ಬೇರೆ ಪಕ್ಷಗಳು. ನಮ್ಮ ರಾಜ್ಯದಲ್ಲಿರುವ ಮತಗಟ್ಟೆಗಳ ಸಂಖ್ಯೆ 59,050. ಸೊ ಅದರಿಂದ ಈ ಎಕ್ಸೈಸನ್ನು ಫಾಲೋ ಮಾಡಲಿಕ್ಕೆ ಸುಮಾರು 70,000 ಅಧಿಕಾರಿಗಳು, 1,15,000 ಬೂತ್ ಏಜೆಂಟು, ರಾಜಕೀಯ ಪಕ್ಷಗಳು, ಆಮೇಲೆ ಮೀಡಿಯಾ, ಅಧಿಕಾರಿ ವರ್ಗದವರು, ಮತದಾರರು, ಇದರ ಮೇಲೆ ಚುನಾವಣಾ ಆಯೋಗ, ಇನ್ನು ಎಲ್ಲರೂ ಇದ್ದಾರೆ. ಅಂದರೆ ಇದು ತುಂಬ ಪಾರದರ್ಶಕವಾಗಿ ನಡೆಯುವ ಒಂದು ಕಾರ್ಯಕ್ರಮ ಆಗಿರ್ತದೆ, ನಿಯಮ ಪ್ರಕಾರ ಆಗುವ ಕಾರ್ಯಕ್ರಮ ಆಗಿರ್ತದೆ. ಅದರಿಂದ ಯಾವುದೇ ಮತದಾರರ ಮನಸ್ಸಲ್ಲಿ ಯಾವುದೇ ಒಂದು ರೀತಿಯಾದ ಅನುಮಾನಗಳು ಇರಬೇಡ ಎಂದು ನಾನು ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯಿಂದ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ. ಹೌದು, ಈ ಹಿಂದೆ 2002ರಲ್ಲಿ ಕೊನೆ ಎಸೆರ್ ಆಗಿತ್ತು ಅಂತ ಹೇಳಿದ್ರಿ. ಆಗ ಕರ್ನಾಟಕದ ಜನಸಂಖ್ಯೆ ಕೇವಲ 3 ಕೋಟಿ ಇತ್ತು. ಈಗ ಹೆಚ್ಚು ಕಡಿಮೆ ಅದು ದ್ವಿಗುಣವಾಗಿದೆ. ಹೌದು, ಆಗಿನ ಚಾಲೆಂಜ್ ಬೇರೆ ಇತ್ತು. ಈಗ ನಿಮ್ಮೆದುರಿಗಿರುವಂತಹ ಸವಾಲು ಕೂಡ ಬಹಳ ದೊಡ್ಡದು. ಅದಕ್ಕೂ ಕೂಡ ನೀವು ತಯಾರಾಗಬೇಕಾಗತ್ತೆ. ಹೌದು ಮೇಡಮ್, ಹೌದು. ಮತ್ತೆ ಯಾರೊಬ್ಬರೂ ಕೂಡ ನೀವು ಅವ್ರ ಮನೆಗೆ ಹೋದಾಗ ಯಾರೊಬ್ಬರು ಬಿಟ್ಟು ಹೋಗಬಾರ್ದು. ಪ್ರತಿಯೊಬ್ಬರನ್ನೂ ಇದರಲ್ಲಿ ಒಳಪಡಿಸ್ಬೇಕು, ನಿಖರವಾಗಿ ಅವರೆಲ್ಲರ ಹೆಸರುಗಳು ಇರಬೇಕು ಅನ್ನೋದು ದೊಡ್ಡ ಉದ್ದೇಶ. ಹಾಗೆ ಬಿಟ್ಟು ಹೋಗದೇ ಇದ್ದ ಹಾಗೆ ನಾವೇನೋ ಒಂದು ಫುಲ್ ಪ್ರೂಫ್ ಮೆಕ್ಯಾನಿಸಮ್ ಮಾಡ್ಕೋಬೇಕಾಗತ್ತೆ. ಅದನ್ನು ಹೇಗೆ ಮಾಡ್ಕೊಂಡಿದ್ದೀರಾ? ಈಗ ಕಳೆದ ಸಾರಿ ಅಂದರೆ ಲಾಸ್ಟ್ ಟೈಮ್ SIR ಆಗಿದ್ದು 2002ರಲ್ಲಿ. ಈಗ ಆಗ್ತಿರೋದು 10ನೇ ಬಾರಿ SIR. ಕಳೆದ SIR ಆದಾಗ ಕರ್ನಾಟಕ ರಾಜ್ಯದ ಮತದಾರರ ಸಂಖ್ಯೆ ಸುಮಾರು 3,40,00,000 ಇತ್ತು. ಈಗ ಇರುವ ಮತದಾರರ ಸಂಖ್ಯೆ 5,56,00,000 ಇದೆ, ಹೆಚ್ಚು ಕಡಿಮೆ. ಸೊ ಹಂಗಾದರೆ ಆವಾಗ 34,000 ಮತಗಟ್ಟೆಗಳಿತ್ತು, ಈಗ 59,000 ಮತಗಟ್ಟೆಗಳಾಗಿದೆ. ಸೊ ಜಾಸ್ತಿ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾದ ಅಂಶಗಳು ಏನಂದರೆ ಮೇಡಮ್, ಮ್ಯಾಪಿಂಗ್ ಅಂತ ಒಂದು ಮಾಡ್ತಾ ಇದ್ದೀವಿ. ಹಾಗಂದರೆ ಯಾಕೆ ಅದು ಬೇಕಂತ ಕೇಳಿದರೆ, ಯಾರ್ಯಾರ ಹೆಸರು ಎಲ್ಲ 2002 ವೋಟರ್ ಲಿಸ್ಟಲ್ಲಿ ಇತ್ತೋ ಅವರೆಲ್ಲ ನಾವು ಇಂಡಿಯನ್ ಸಿಟಿಸನ್ ಎಂದೇ ಪರಿಗಣಿಸಬೇಕಾಗ್ತದೆ. ಅದರ್ವೈಸ್ ಬೇರೆ ಏನಾದ್ರು ಅವ್ರ ಮೇಲೆ ಕಂಪ್ಲೇಂಟು ಬೇರೆ ಏನಾದ್ರು ಗೊತ್ತಾದರೆ ಬಾಕಿ ಟೈಮಲ್ಲಿ ಪೂರ ನಾವು ಅವರೆಲ್ಲ ಈ ದೇಶದ ಪ್ರಜೆಯಿಂದ ಪರಿಗಣಿಸಬೇಕಾಗುತ್ತೆ. ಇಟ್ಸ್ ಅ ಪ್ರೊಬೇಟಿವ್ ಪ್ರೂಫ್ ಫಾರ್ ಸಿಟಿಸನ್ಶಿಪ್ ಅಂತ ಹೇಳ್ತೀವಿ ನಾವು. ಸೊ ಅದರಿಂದ ನಾವೇನು ಮಾಡಿದ್ದೀವಿ ಅಂತ ಕೇಳಿದರೆ, ಕರ್ನಾಟಕ ರಾಜ್ಯದಲ್ಲಿರುವ ಸುಮಾರು 5,54,00,000 ಜನಸಂಖ್ಯೆ ಇರುವ ಮತದಾರರಲ್ಲಿ 5,08,00,000 ಮೇಲ್ಪಟ್ಟ ಮತದಾರನ ಮ್ಯಾಪಿಂಗ್ ಈಗಾಗಲೇ ಮುಗಿಸಿದ್ದೀವಿ. 91.62% ಆಫ್ ದ ವೋಟರ್ಸ್ ಆರ್ ಆಲ್ರೆಡಿ ಮ್ಯಾಪ್ಡ್ ಇನ್ ಕರ್ನಾಟಕ. ಸೊ ಈಗ ಇದರಿಂದ ಏನಾಗ್ತಿದೆ ಅಂತ ಕೇಳಿದರೆ, ಎನ್ಯುಮರೇಷನ್ ಫಾರ್ಮ್ ಮತದಾರರ ಮನೆಗೆ ಕೊಡುವಾಗ ಅವರು ಫಿಲ್ ಮಾಡುವ ಸಂದರ್ಭಗಳಲ್ಲಿ BLOಗೆ ಮ್ಯಾಪಿಂಗ್ ಮಾಡಿದ ಅನುಭವ ಇರುವುದರಿಂದ ಅವರೇ ಮಾಹಿತಿಯನ್ನು ಹೇಳ್ತಾರೆ. 2002ರಲ್ಲಿ ಇವ್ರ ಹೆಸರು ಎಲ್ಲಿ ಇತ್ತು, ತರಬೇತಿ ಕೊಟ್ಟಿದ್ದೀವಿ. 2002ರಲ್ಲಿ ಮತದಾರರ ಹೆಸರು ಎಲ್ಲಿ ಇತ್ತು ಎಂಬ ಮಾಹಿತಿ BLO ಹತ್ರ ಈಗಾಗಲೇ ಇರ್ತದೆ. ಹೆಚ್ಚು ಕಡಿಮೆ ಎಲ್ಲರದ್ದು ಇರ್ತದೆ. ಕೆಲವ್ರದ್ದು ಮಾತ್ರ ಸ್ವಲ್ಪ ಇನ್ನೂ ಬಾಕಿ ಇರಬಹುದು, ಅದು ಕಂಪ್ಲೀಟ್ ಮಾಡ್ತಾರೆ. ಆವಾಗ ಏನಾಗ್ತದೆ, ಜನರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಾನು ಮತದಾರರ ಹತ್ರ ವಿನಂತಿ ಮಾಡೋದೇನೆಂದರೆ, ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬರುವ ಸಂದರ್ಭಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡುವ ಹಂತದಲ್ಲಿ 2002ರಲ್ಲಿ ತಮ್ಮ ಹೆಸರು ಎಲ್ಲಿ ಇತ್ತು ವೋಟ್ ಲಿಸ್ಟ್ಲಿಂದ ಒಂದು ಕಾಲಮ್ ಇರ್ತದೆ. ಅದು ಫಿಲ್ ಮಾಡೋ ಸಂದರ್ಭದಲ್ಲಿ ತಮಗೆ ಗೊತ್ತಿದ್ದರೆ ತಾವೇ ನೆಟ್ಟಲ್ಲಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅಥವಾ ತಮಗೆ ಏನಾದ್ರು ಡೌಟ್ ಇದ್ದ ಸಂದರ್ಭಗಳಲ್ಲಿ BLO ಕೇಳಿದರೆ ಅವರೇ ತಮಗೆ ಹೆಲ್ಪ್ ಮಾಡ್ತಾರೆ ಫಾರ್ಮನ್ನು ಫಿಲ್ಅಪ್ ಮಾಡಲಿಕ್ಕೆ.
ಸೊ ಈ ವಿಷಯವನ್ನು ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಆ ಮತದಾರರ ತನ್ನ ಹೆಸರು ಇದ್ದರೆ ಸೆಲ್ಫ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಕಸ್ಮಾತ್ ತಂದೆ ಹೆಸರು ಇಲ್ಲ, ಅವ್ರದ್ದು ತಾಯಿ ತಂದೆ ಅಥವಾ ಅವ್ರದ್ದು ಅಜ್ಜ ಅಜ್ಜಿ ಹೆಸರು ಇದ್ದರೆ ಅದು ಪ್ರೋಜನಿ ಮ್ಯಾಪಿಂಗ್ ಅಂತ ಕರಿತೀವಿ. ಸೊ ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ಸುಮಾರು 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ. ಅದರಲ್ಲಿ ಮೋರ್ ದೆನ್ 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, 183 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 90% ಹೆಚ್ಚು ಮ್ಯಾಪಿಂಗ್ ಮಾಡಿದ್ದಾರೆ. ಸೊ ಸಿಟಿ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದೆ, BBMP ಏರಿಯಾದಲ್ಲಿ. ಅದನ್ನು ಈಗ ಈ ಮ್ಯಾಪಿಂಗ್ ಪ್ರಕ್ರಿಯೆ ಜುಲೈ 20 ಕೊನೆ ತನಕ, ಜುಲೈ 25-26 ತನಕ ಮುಂದುವರಿತಾನೆ, ಇದ್ರ ಜೊತೆಗೆ ಅದನ್ನು ನಡೀತದೆ. ಅದರಿಂದ ಮ್ಯಾಪಿಂಗ್ ಆಗಿಲ್ಲ ಎಂಬ ಕಾರಣಕ್ಕೋಸ್ಕರ ಯಾರು ತನ್ನ ಎನ್ಯುಮರೇಷನ್ ಫಿಲ್ ಮಾಡೋಕ್ಕಾಗಲ್ಲ ಎಂಬ ದಯವಿಟ್ಟು ಆ ಭಾವನೆ ಇರಬೇಕಿಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮದು ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಆಗುತ್ತದೆ. ಮ್ಯಾಪಿಂಗ್ ಆಗಿಲ್ಲ ಅಂದ್ರೂ ತಮ್ಮ ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಸೇರುತ್ತದೆ. ತಮ್ಮ ಹತ್ರ ಮಾಹಿತಿ ಇದ್ರೆ ತಾವು ಫಿಲ್ ಮಾಡಿ ಕೊಡಿ. ತಮ್ಮ ಹತ್ರ ಮಾಹಿತಿ ಇಲ್ಲ ಅಂದರೆ ದಯವಿಟ್ಟು BLO ಹೆಲ್ಪ್ ಸಹಾಯ ತೊಗೊಂಡು ಫಿಲ್ ಮಾಡಿ ಕೊಡಿ. ಈಗ ಫಾರ್ಮ್ ತಗೊಂಡು BLO ಪ್ರತಿ ಮನೆಗಳಿಗೆ ಹೋಗ್ತಾರೆ. ಹೌದು. ಆದರೆ ನಮ್ಮಲ್ಲಿ ಅನೇಕ ಜನ ಕೆಲಸಕ್ಕೆ, ಕೂಲಿಗೆ, ಈ ಥರ ಬೇರೆ ಬೇರೆ ಕಾರ್ಯಗಳಿಗೆ ಹೊರಗಡೆ ಹೋಗೋದ್ರಿಂದ ಇವರು ಬಂದಾಗ ಅವರು ಮನೆಯಲ್ಲಿ ಇಲ್ಲದೆ ಇರಬಹುದು. ಆಗ ಅವ್ರು ಏನು ಮಾಡಬೇಕು? ಆ ಫಾರ್ಮನ್ನು ಅವ್ರಿಗೆ ತಗೊಳ್ಳೋದು ಹೇಗೆ, ಅಥವಾ ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಬೇಕು? ಈಗ BLOಗಳಿಗೆ ತನ್ನ ವ್ಯಾಪ್ತಿ ಯಾವುದೆಂದು ಗೊತ್ತಿದೆ. ಮ್ಯಾಪಿಂಗ್ BLOಗಳೇ ಮಾಡಿದ್ರಿಂದ ಅದು 90% ಮೇಲ್ಬಿಟ್ಟು ಮ್ಯಾಪಿಂಗ್ ಆಗಿರೋದ್ರಿಂದ ಈಗಾಗಲೇ ಯಾವ ಮತದಾರರು ಯಾವ ಮನೆ ಎಲ್ಲನೂ ಅವ್ರಿಗೆ ಮೋಸ್ಟ್ಲಿ ಪರಿಚಯ ಆಗಿರ್ತದೆ. ಸೊ ನಾರ್ಮಲಿ ಆಯಾ ಭಾಗದ BLOಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಹೋದರೆ ಜನ ಸಿಗ್ತಾರೆ ಎಂಬ ಒಂದು ನಾಲೆಡ್ಜ್ ಸ್ವಲ್ಪ ಇದ್ದೇ ಇರ್ತದೆ. ಸೊ ನಾವು ಈಗ SIR ಪ್ರಕ್ರಿಯೆ, ಅದರಲ್ಲೂ ಎನ್ಯುಮರೇಷನ್ ಪ್ರಕ್ರಿಯೆ 30ನೇ ಜೂನ್ನಿಂದ 29 ಜುಲೈ ತನಕ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಮತದಾರ ಅನುಕೂಲಕ್ಕೆ ತಕ್ಕಂಗೆ BLO ವಿಸಿಟ್ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀವಿ ನಾವು. ಸೊ BLO ಬರುವಾಗ ಮನೆಯಲ್ಲಿ ಮತದಾರ ಇದ್ದರೆ ಅವರು ಫಾರ್ಮನ್ನು ಕೊಡ್ತಾರೆ, ಒಂದು ಸ್ಟಿಕ್ಕರನ್ನು ಹಂಚಿಸ್ತಾರೆ, ಫಾರ್ಮ್ ವಿತರಣೆ ಮಾಡಲಾಗಿದೆ ಅಂತ ಮನೆಯವರ ಹತ್ರ. ಅಕಸ್ಮಾತ್ ಯಾರಾದರೂ ಮತದಾರರು ಮನೆ ಲಾಕ್ ಆಗಿದೆ, ಸುಮಾರು ದಿನದಿಂದ ಆ ಮನೆ ಇಲ್ಲ, ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡ್ತಾರೆ, 1 ತಿಂಗಳಾಯಿತು ಅಥವಾ ಮನೆ ಲಾಕ್ ಆಗಿದೆ ಅಂದರೆ ಅಲ್ಲಿ ಒಂದು ಆ ಫಾರ್ಮನ್ನು ಅವ್ರ ಮನೆ ಒಳಗೆ ಸ್ಲಿಪ್ ಮಾಡ್ತಾರೆ, ಮನೆ ಒಳಗೆ ಹಾಕಬೇಕು. ಹೌದು, ಮನೆ ಖಾಲಿದ್ರೆ ಮನೆ ಒಳಗೆ ಹಾಕಬೇಕು. ಹಾಕ್ಬಿಟ್ಟು ಅಲ್ಲಿ ಒಂದು ರೆಡ್ ಕಲರ್ ಸ್ಟಿಕ್ಕರನ್ನು ಅಂಟಿಸ್ತಾರೆ. ಇಂಥ ದಿನ ನಾನು ಮನೆಗೆ ಬಂದಿದ್ದೆ, ಮನೆ ಲಾಕ್ ಆಗಿದೆ, ಯಾರ ಕೈಯಲ್ಲಿ ಕೊಟ್ಟಿಲ್ಲ, ಯಾರ ಕೈಯಲ್ಲಿ ಇಲ್ಲ, ನೆಕ್ಸ್ಟ್ ವಿಸಿಟ್ ನಾನು ಇಂಥ ದಿನ ಬರ್ತೀನಿ, 3ನೇ ವಿಸಿಟ್ ಇಂಥ ದಿನ ಬರ್ತೀನಿ, ಒಂದು ಸ್ಟಿಕ್ಕರ್ ಹಾಕಿ ಅದರಲ್ಲಿ ಬರೀತಾರೆ. ಮತ್ತು ಈ ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮಲ್ಲೂ BLO ಹೆಸರು, BLO ಮೊಬೈಲ್ ನಂಬರ್ ಪ್ರಿಂಟ್ ಆಗಿರ್ತದೆ. ಅದರಿಂದ ಮತದಾರರು ತಾನು BLOಗೆ ಕಾಲ್ ಮಾಡಿ ಅವರು ಸಮೇತ ಫಾಲೋ ಮಾಡಬಹುದಾಗಿದೆ. ಸ್ಟ್ರಿಕ್ಟ್ ಆಗಿ ನಾವು ಮತದಾರರನ್ನ ಇಂಥ ಸಮಯ ಮನೆಯಲ್ಲಿ ಇರಿ ಎಂದು ಹೇಳುವುದು ಕಷ್ಟ ಆಗ್ತದೆ. BLOಗೆ ಇಂಥ ಸಮಯ ಹೋಗಿ ಎಂದು ಹೇಳೋದು ಕಷ್ಟ, ಯಾಕಂದರೆ ಅವ್ರ ಹತ್ರ ಅವ್ರಿಗೆ ಗೊತ್ತಿರ್ತದೆ. ಸೊ ಉದಾಹರಣೆಗೆ ಒಂದು ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಭಾಗದಲ್ಲಿ ಜನರ ಅವರು ಚಟುವಟಿಕೆ ಅದಕ್ಕೆ ನೋಡಿಕೊಂಡು ಅವ್ರು ಹೋಗಬೇಕಾಗ್ತದೆ. ಇಂಡಸ್ಟ್ರಿ ಬೇರೆ ಇರುವ ಕಡೆ ಬೇರೆ ರೀತಿ ಇರ್ತದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡೋರೆಲ್ಲ ಇರುವ ಕಡೆ ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಾವು ಎಲ್ಲದಕ್ಕೂ ಒಂದೇ ರೀತಿಯ ಸೂಚನೆ ಕೊಡೋದು ಆಗಲ್ಲ. ಆ ವಿಷಯವನ್ನು ಆಯಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ERO, BLO ಸೂಪರ್ವೈಸರ್ ಅಂಥವ್ರು ನಿಗದಿ ಮಾಡ್ತಾರೆ. ಸೊ ಒಟ್ಟಾರೆ ಮತದಾರರ ಅನುಕೂಲಕ್ಕೆ ತಕ್ಕಂಗೆ BLOಗಳು ಮನೆ ವಿಸಿಟ್ ಮಾಡಿ ಅವರು ಒಂದೇ ಒಂದು ಅರ್ಹ ಮತದಾರರು ಪಟ್ಟಿಯಿಂದ ಬಿಡದಂಗೆ ನೋಡಿಕೊಳ್ಳುವ ಜವಾಬ್ದಾರಿ BLO ಮೇಲೆ ಇರ್ತದೆ. ಅವ್ರ ಜೊತೆ ಕೆಲಸ ಮಾಡುವ ಎಲ್ಲ ಅಧಿಕಾರಿ ಮೇಲೂ ಇರ್ತದೆ. SIR ಉದ್ದೇಶನೂ ಅದುವೇ ಆಗಿರ್ತದೆ. ಈಗ ಮತದಾರರು ಮನೆಯಲ್ಲಿ ಇರಲಿಲ್ಲ, ಫೋನ್ ನಂಬರು BLO ಹತ್ರ ಇದೆ. ಅನೇಕ ಮತದಾರರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ನಮ್ಮ ಪಕ್ಕದ ಮನೆಯವರಿಗೆ ಕೊಟ್ಬಿಡಿ ಅಂತ. ಹೆಚ್ಚು ಸಂದರ್ಭದಲ್ಲಿ ನಾವು ಇದನ್ನು ನೋಡ್ತೀವಿ. ಅಥವಾ ಇಂಥವ್ರ ಕೈಯಲ್ಲಿ ಕೊಡಿ ಅಂತ ಏನು ಹೇಳ್ತಾರೆ. ಹಾಗೆ ಈ ಫಾರ್ಮ್ ಅನ್ನ ಕೊಡಬಹುದಾ? ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಮತದಾರರು ಅವ್ರ ಕುಟುಂಬಸ್ಥರು ಹತ್ರ ಮಾತ್ರ ವಿತರಣೆ ಮಾಡಬೇಕೆಂದು ಸೂಚನೆ ಕೊಟ್ಟಿದ್ದೀವಿ. ಈಗ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು ಸೂಚನೆ ಇರ್ತದೆ, ಏನಂದ್ರೆ ಅಕಸ್ಮಾತ್ ಯಾರಾದರೂ ವೋಟರ್ ಇಲ್ಲ ಅಂದ್ರೆ ಅವರ ಪರವಾಗಿ ಅವ್ರ ಕುಟುಂಬದ ಸದಸ್ಯರು ಸಹಿ ಮಾಡಬಹುದು ಇರ್ತದೆ. ಇಫ್ ಎ ವೋಟರ್ ಈಸ್ ನಾಟ್ ಅವೈಲಬಲ್ ಆನ್ ಬಿಹಾಫ್ ಆಫ್ ದಿ ವೋಟರ್, ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಲ್ಸೋ ಕ್ಯಾನ್ ಸೈನ್ ದಿ ಎನ್ಯುಮರೇಷನ್ ಫಾರ್ಮ್ ಎಂದು ಅದರಲ್ಲಿ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರು ಮತದಾರ, ಉದಾಹರಣೆಗೆ ಯಾರೋ ಒಂದು ಕುಟುಂಬದಲ್ಲಿ ತಂದೆಯವರು ಒಂದು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಕ್ಕಳು ಅವ್ರ ಮನೆಯವರು ಇರ್ತಾರೆ ಅಂದರೆ ಯಾರೋ ಒಬ್ಬರು ಎನ್ಯುಮರೇಷನ್ ಫಾರ್ಮ್ ಅನ್ನು ಪಡೆದು ಸೈನ್ ಮಾಡಿ ಮಾಡಿಕೊಡಬಹುದು. ಆದರೆ ಬೇರೆ 3ನೇ ವ್ಯಕ್ತಿ ಹತ್ರ ಕೊಡಲಿಕ್ಕೆ ಅವಕಾಶಗಳು ಇರಲ್ಲ. ಅದನ್ನು ನೀವು ನಾಳೆ ಮಿಸ್ ಆದರೆ BLOಗೆ ಹೇಳಿರ್ತೀವಿ. ಸೊ ಸಾಧ್ಯವಾದಷ್ಟು ಇದು BLOಗೂ ಅವ್ರಿಗೂ ಇರುವ ಬಾಂಧವ್ಯದ ಮೇಲೂ ನಿಲ್ಲಿರ್ತದೆ. ಯಾಕಂದರೆ ಅವ್ರವ್ರ ಗ್ರಾಮದಲ್ಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರ ಏರಿಯಲ್ಲಿ ಅವ್ರಿಗೆ ಗೊತ್ತಿರ್ತದೆ. ಬಟ್ ಸಾಧ್ಯವಾದಷ್ಟು ಈ ಫಾರ್ಮ್ಸನ್ನು ವೋಟರ್ ಹತ್ರನೇ ಕೊಡಬೇಕಾಗ್ತದೆ, ಹಂಗಾರೆ ಅವ್ರ ಕುಟುಂಬದವ್ರ ಹತ್ರ. ಹೌದು. ಒಂದು ಪ್ರಶ್ನೆ ಕುತೂಹಲಕ್ಕಾಗಿ ಕೇಳಬೇಕು ಅನಿಸ್ತಾ ಇದೆ. ಇದು AI ಕೂಡ ಡೀಪ್ ಫೇಕ್ ಮಾಡೋವಂಥ ಕಾಲ.
ಹಾಗಾಗಿ ಈ ಫಾರ್ಮನ್ನು ನಕಲು ಮಾಡೋದು ಬಹಳ ದೊಡ್ಡ ವಿಷಯ ಏನೂ ಆಗಿರಲಿಕ್ಕಿಲ್ಲ ಅಂತ ಅನಿಸುತ್ತೆ, ಹೇಳ್ಬೋದೇನೋ. ಹೇಗೆ ಅಂಥ ಅವಕಾಶಗಳನ್ನು ನೀವು ಹೇಗೆ ಮೊದಲೇ ನಿಯಂತ್ರಣ ಮಾಡಿರ್ತೀರಿ? ಕರೆಕ್ಟ್ ಮೇಡಮ್. ಈಗ ಏನಾಗ್ತದೆ, ಪ್ರತಿ ಫಾರ್ಮಲ್ಲಿ ಎನ್ಯುಮರೇಷನ್ ಫಾರ್ಮ್ ತಾವು ನೋಡಿದರೆ QR ಕೋಡ್ ಒಂದು ಕಾಲಮ್ ಇರ್ತದೆ. ಆ QR ಕೋಡ್ ಯುನೀಕ್ ಕೋಡ್, ಒಂದು ವೋಟರ್ಗೆ ಒಂದು ಕೋಡ್ ಮಾತ್ರ ಬಂದಿರ್ತದೆ. ಬೇರೆ ಯಾವುದು ಕೋಡ್ ಆದ್ರೂ ಆ ಫಾರ್ಮ್ BLO ಆ್ಯಪಲ್ಲಿ ಓಪನ್ ಆಗಲ್ಲ. ಅದರಿಂದ ಏನಾಗ್ತದೆ, ಬೇರೆ ಯಾವುದೇ ನಕಲಿ ಫಾರ್ಮ್ ಸೃಷ್ಟಿ ಮಾಡಿ ಕೊಡೋಕ್ಕೂ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಎನ್ಯುಮರೇಷನ್ ಫಾರ್ಮ್ ನಾವೇ ವಿತರಣೆ ಮಾಡ್ತಾ ಇದ್ದೀವಿ. ಎನ್ಯುಮರೇಷನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೂ ಆಗೋದಿಲ್ಲ. ಅದರಿಂದ BLO ಕೈಯಿಂದ ಅದು ಏನು ಮನೆಗೆ ವಿತರಣೆ ಆಗ್ತದೆ ಆ ಫಾರ್ಮಿಂದನೇ ಅವ್ರು ಫಿಲ್ ಮಾಡಿ ಕೊಡಬೇಕಾಗ್ತದೆ. ಇನ್ನೊಂದು ಆಪ್ಷನ್ ಏನಂತ ಕೇಳಿದರೆ, ಅಕಸ್ಮಾತ್ ನಾನು ಊರಲ್ಲಿ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೈನ್ ಮಾಡಿ ಕೊಡೋಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ ಅವರು ಆನ್ಲೈನಲ್ಲಿ ತನ್ನ ಫಾರ್ಮನ್ನು ಅವರೇ ಫಿಲ್ ಮಾಡಿ BLOಗೆ ಅವರು ಕೊಡ್ಬೋದಾಗಿದೆ. ಆಧಾರದ ಮಾಡ್ಯೂಲ್ ಬೆಳಿಗ್ಗೆಯಿಂದ ಓಪನ್ ಆಗುತ್ತದೆ. ಅದು ಕುರಿತ ನಾವು ಎಲ್ಲ ಮ್ಯಾನ್ಯಲ್ನು ಬಿಟ್ಟಿದ್ದೀವಿ, ಈಗಲೇ ವೆಬ್ಸೈಟ್ಲಿ ಅವೈಲೇಬಲ್ ಇದೆ. ಈಗಾಗಲೇ ನೀವು ಹೇಳಿದ್ರಿ ಸುಮಾರು 1,15,000 BLAಗಳು ಬೇರೆ ಬೇರೆ ರಿಜಿಸ್ಟರ್ಡ್ ಪಾರ್ಟಿಗಳಿಂದ ಅಂದರೆ ಪಕ್ಷಗಳಿಂದ ಬಂದಿದ್ದಾರೆ ಅಂತ. ಅವರು ಬರ್ತಾರೆ ಕೆಲಸ ಹೇಳಿದ್ರಿ. ಇಲ್ಲಿ ಪಕ್ಷಗಳು ಸೇರ್ಕೊಳ್ಳೋದ್ರಿಂದ ಏನಾದರೂ ಯಾವ್ದಾದ್ರು ರೀತಿಯ ಇದನ್ನು ಅವರ ನಿಯಂತ್ರಣ ಅಥವಾ ಅವರ ಕೆಲಸಗಳಲ್ಲಿ ಹೇಗಿರುತ್ತೆ? ಈ SIR ಪ್ರಕ್ರಿಯೆಯಲ್ಲಿ ಎಲ್ಲ ನೋಂದಾಯಿತ ರಾಜಕೀಯ ಪಕ್ಷಗಳು, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಅವರು ಸಮೇತ ಒಂದೊಂದು ಪೋಲಿಂಗ್ ಸ್ಟೇಷನ್ಗೆ ಒಂದೊಂದು ಬೂತಲ್ಲಿ ಏಜೆಂಟ್ನ ಅಪಾಯಿಂಟ್ ಮಾಡುವ ಹಕ್ಕು ಅವ್ರಿಗೆ ಇದೆ. ಯಾಕೆ ಅಂತ ಕೇಳಿದರೆ, ನಾವು ಎಷ್ಟು ಫಾರ್ಮ್ ಪ್ರಿಂಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಜನರ ಹತ್ರ, ಎಷ್ಟು ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡ್ತೀವಿ, ಎಷ್ಟು ಫಾರ್ಮ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ, ಯಾವ ಕಾರಣಕ್ಕೆ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಮತ್ತು ಅದರಲ್ಲಿ ತೀರ್ಕೊಂಡವರು ಎಷ್ಟು, ಡೂಪ್ಲಿಕೇಟ್ ಓಟ್ ಇಟ್ಕೊಂಡಿರೋರು ಎಷ್ಟು, ಮನೆ ಲಾಕ್ ಮಾಡಿಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಬಾರದೇ ಇರೋರು ಎಷ್ಟು, ಈ ರೀತಿ ಎಲ್ಲ ಮಾಹಿತಿಯನ್ನು BLO ಏನು ಮಾಡಬೇಕಾಗ್ತದೆ, BLAಗೆ ಕೊಡಬಹುದಾಗ್ತದೆ. ಅದರ ಜೊತೆಗೆ ಕಲೆಕ್ಟ್ ಮಾಡಿದ ಫಾರ್ಮನ್ನು ಎಷ್ಟು ಡಿಜಿಟೈಸ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಸಮೇತ BLA ಕೊಡಬೇಕಾಗ್ತದೆ. ಅವ್ರದ್ದು ಪಾತ್ರ ಏನಿದೆ ಅಂತ ಕೇಳಿದರೆ, ಯಾವುದೇ ಒಂದು ಅರ್ಹ ಮತದಾರರು ಯಾವುದೇ ಒಂದು ಕಾರಣದಿಂದಾನು ಬಿಟ್ಟು ಹೋಗಬಾರ್ದು ಎಂಬ ಉದ್ದೇಶನ ಇದಿರುವುದರಿಂದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಏನಿದ್ದಾರೆ ಅವರುಗಳು ಸಮೇತ ಇದರಲ್ಲಿ ಪಾಲ್ಗೊಂಡಿದ್ದಲ್ಲಿ ಎಲ್ಲೋ ಒಂದು ಕಡೆ BLO ತಪ್ಪಿನಿಂದಾನೋ ಅಥವಾ BLO ನಿರ್ಲಕ್ಷ್ಯದಿಂದಾನೋ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಯಾವುದು ಮತದಾರರು ಬಿಡದೆ ನಾವು ಪ್ರತಿಯೊಂದು ಅರ್ಹ ಮತದಾರರನ್ನು ಕವರ್ ಮಾಡೋ ಸಾಧ್ಯತೆ ಇದರಲ್ಲಿ ಜಾಸ್ತಿ ಇರ್ತದೆ. ಮತ್ತು ರಾಜಕೀಯ ಪಕ್ಷಗಳಾಗಿ ಅವರಲ್ಲಿ ಅದು ಕುರಿತ ಮಾಹಿತಿ ತಗೊಳ್ಳುವ ಹಕ್ಕೂ ಅವ್ರಿಗೆ ಇರ್ತದೆ. ಮತ್ತು ನಾವು ಈ ಸಮಯದಲ್ಲಿ ಅವ್ರು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಹತ್ರ 24,000 BLAಗಳು ಇದ್ದಿದ್ದು ಕನಿಷ್ಠ ಒಂದು 2.5-3 ತಿಂಗಳ ಹಿಂದೆ. ಈಗ ಕಳೆದ ಒಂದು 2 ತಿಂಗಳಲ್ಲಿ ನಾವು ಈ ಪ್ರಕ್ರಿಯೆ ಚಾಲೂ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮೀಟಿಂಗ್ ಮಾಡಿದ ಮೇಲೆ ಈಗ ಇರುವ ನಮ್ಮ BLA ಸಂಖ್ಯೆ 1,15,000. ಆದ್ದರಿಂದ ಅವ್ರಿಗೂ ಸಮೇತ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ. ಪಕ್ಷಗಳ ವತಿಯಿಂದನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ನಾವು ಜಿಲ್ಲಾಧಿಕಾರಿ ವತಿಯಿಂದನೂ ನಾವು ಇವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅದರಿಂದ ಎಲ್ಲೋ ಒಂದು ಕಡೆ ಯಾವುದೇ ಒಂದು ಅರ್ಹ ಮತದಾರರು ಬಿಟ್ಟು ಹೋಗಬಾರ್ದು ಎಂಬುದು ಎಲ್ಲರ ಉದ್ದೇಶ ಇರುವುದರಿಂದ, ಉದಾಹರಣೆಗೆ ಯಾರು ಒಬ್ಬರು ಊರಲ್ಲಿ ಇರಲ್ಲ, ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ, ಮತ್ತು ಎಲ್ಲೋ ಒಂದು ಕಡೆ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಯಾವುದೋ ಒಂದು ಕಾರಣದಿಂದ BLO ರೀಚ್ ಆಗೋಕ್ಕಾಗ್ತಿಲ್ಲ, ಇಂಥ ಯಾವುದೋ ಪ್ರಕರಣದ ಯಾರು ಮಿಸ್ ಆಗಬಾರ್ದು ದೃಷ್ಟಿಯಿಂದ ನಾವು ಎಲ್ಲ ಮಾಹಿತಿಯನ್ನು ಗ್ರಾಮ ಪಂಚಾಯತ್ ಚಾವಡಿಯಲ್ಲಿ BLAಗೆ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ಸೊ ಒಬ್ಬರು ಮತದಾರರು ಬಿಟ್ಟು ಹೋಗೋದೇ ನೋಡಿಕೊಳ್ಳೋ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ. ಇಂಥ ಹೊತ್ತಿನಲ್ಲಿ ನಾವು ಈ ಮಾಹಿತಿಯನ್ನು ಕೊಡಬಾರ್ದು ಅಥವಾ ಮಾಹಿತಿಯನ್ನು ಕೊಟ್ಟರೆ ಏನಾದ್ರು ನಮ್ಗೆ ತೊಂದರೆ ಆಗುತ್ತೋ, ಈ ಥರದ ಅನುಮಾನಗಳಿರ್ತಾವಲ್ಲ, ಅವರು ಬೇಕಂತಲೇ ತಪ್ಪಿಸ್ಕೊಳ್ಳುವಂಥ ಸಂದರ್ಭನೂ ಬರಬಹುದು, ಹೇಳೋಕ್ಕಾಗಲ್ಲ. ಅಂಥ ಮತದಾರರಿಗೆ ನೀವು ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಬಯಸ್ತೀರಿ? ಇಲ್ಲ, ಇದರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ ಭಾಳ ಹುಮ್ಮಸ್ಸಿಂದ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಸೇರಿ ಜನ ಕಾಯ್ತಿರ್ತಾರೆ. ನಿಜವಾಗಿ ಎಷ್ಟು ಜನ ಸರ್ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳ್ತಾರೆ. ಹೊಸ ವೋಟರ್ಸ್ ಸಮೇತ ಅದಕ್ಕಿಂತ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ, ಯಾರು 18 ವಯಸ್ಸು ತುಂಬುತ್ತಾರೆ ಅಂತ. ಪ್ರತಿಯೊಂದು ಚುನಾವಣೆ ಆಗುವಾಗ ನಾವು ನೋಡ್ಬೋದು ಎಷ್ಟು ಜನ ವಾಟ್ಸಪ್ ಸ್ಟೇಟಸಲ್ಲಿ ಇಟ್ಕೊಳ್ತಾರೆ ತನ್ನ ಫಿಂಗರನ್ನು, ಬೆರಳಲ್ಲಿ ಮೈ ಇರೋದನ್ನು ಎಷ್ಟು ಜನ ವಾಟ್ಸಪ್ ಇಟ್ಕೊಳ್ಳಿ ನಾವು ನೋಡ್ಬೋದು. ಸೋಷಿಯಲ್ ಮೀಡಿಯಾ, TVಗಳಲ್ಲಿ, ಮಾಧ್ಯಮಗಳಲ್ಲಿ ಅವ್ರ ಹುಮ್ಮಸ್ಸನ್ನು ನಾವು ನೋಡ್ಬೋದು. ಅದರಿಂದ ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರು ಇರಬೇಕು, ರೈಟನ್ನು ನಾನು ಚಲಾಯಿಸಬೇಕು, ಹಕ್ಕನ್ನು ಚಲಾಯಿಸಬೇಕೆಂಬ ಹುಮ್ಮಸ್ಸು ಎಲ್ಲರದ್ದು ಇರ್ತದಾಗಿ ನಾನು ಭಾವಿಸ್ತೀನಿ. ಅದರಿಂದ ಇದರಲ್ಲಿ ಬೇರೆ ಯಾರು ನನಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಬೇಡ ಅಂತ ಹೇಳೋರು ಯಾರು ಇದುವರೆಗೆ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂತ ನಾವು ನಂಬುತ್ತೀವಿ. ಈಗ ಸುಮಾರು 3 ತಿಂಗಳ ಕಾಲದಿಂದ ಅಂದರೆ ಈ ಪ್ರಕ್ರಿಯೆ 3 ತಿಂಗಳ ಕಾಲ ಹೆಚ್ಚಾಗಿ ನಡೆಯುತ್ತೆ. ಸೆಪ್ಟೆಂಬರ್ 7ರವರೆಗೆ ನಡೆಯುವಂಥದ್ದು. 3 ತಿಂಗಳು, ಜೂನು 20ಕ್ಕೆ ಸುಮಾರು ನೀವು ಇದನ್ನು ಆರಂಭ ಮಾಡಿದ್ರಿ ಪ್ರಿಂಟ್ ಮಾಡೋದು. ಅದು ಒಂದು 10 ದಿವಸ ನಡೀತು ಅಂತ ಕಾಣಿಸುತ್ತೆ. ಪ್ರಿಂಟಿಂಗು ಹೇಳಿದ್ರೆ 11 ಕೋಟಿ ಫಾರ್ಮ್ಗಳನ್ನು ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ. ಈಗ ಜೂನ್ 30ರಿಂದ ಜುಲೈ 29
ಒಂದು ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತೆ. ಫಾರ್ಮ್ ಬರುತ್ತೆ ಮನೆಗೆ, ಅಲ್ಲಿ BLOಗಳು ಇರ್ತಾರೆ, ಅವರ ಸಹಾಯ ತಗೊಂಡು ಫಿಲ್ ಮಾಡಬಹುದು. ಅಥವಾ ನಂತರದ ಫಾಲೋ ಅಪ್, ಅಕಸ್ಮಾತ್ ಅವ್ರ ಮನೆಯಲ್ಲಿ ಇಲ್ಲದೆ ಹೋದ್ರೆ ಮತ್ತೆ BLOಗಳು ಫಾಲೋ ಅಪ್ ಮಾಡ್ತಾರೆ. ಅಂತೂ ನಿಮ್ಮನ್ನು ಬಿಡಲ್ಲ ನೀವು ಸರಿಯಾದ ಮಾಹಿತಿ ಕೊಡೋ ತನಕ ಅನ್ನುವಂಥದ್ದನ್ನು ಅವ್ರು ಅಶ್ಯೂರ್ ಮಾಡ್ತಾರೆ. ನಂತರ ಆಗಸ್ಟ್ 5ಕ್ಕೆ ಅದರ ಕರಡು ಡ್ರಾಫ್ಟ್ ನೀವು ಪ್ರಿಂಟ್ ಮಾಡ್ತೀರಾ ಮೊದಲನೇದಾಗಿ. ಅಂದ್ರೆ ಈ ಒಂದ್ ತಿಂಗಳು ಏನ್ ನಡೆಯುತ್ತೆ ಇಂದಿನಿಂದ ಜುಲೈ 29ರವರೆಗೆ ನಡೆಯುವಂತಹ ಕೆಲಸಗಳನ್ನ ನಾವು ನಮ್ಮ ಕಣ್ಣೆದುರಿಗೆ ಮೊದಲ ಬಾರಿ ಸಾರ್ವಜನಿಕರು ಆಗಸ್ಟ್ 5ಕ್ಕೆ ನೋಡಬಹುದು ಅಂತ. ಆಮೇಲೆ ಆಗಸ್ಟ್ 5ರಿಂದ ಮತ್ತೊಂದು ತಿಂಗಳ ಸಮಯ ಕೊಡ್ತೀರಾ. ಸೆಪ್ಟೆಂಬರ್ 4ರವರೆಗೆ ಯಾರಿಗಾದ್ರೂ ಅದರಲ್ಲಿ ಅನುಮಾನಗಳಿದ್ರೆ ಅಥವಾ ಏನಾದ್ರೂ ತೊಂದರೆ ತಪ್ಪಾಗಿದ್ರೆ ಇಂಥದನ್ನೆಲ್ಲ ಕರೆಕ್ಷನ್ ಮಾಡಿಸ್ಕೊಳ್ಳೋಕೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಮತ್ತೊಂದು ತಿಂಗಳು ಅವಕಾಶ ಕೊಡ್ತೀರಾ. ಆನಂತರ ಅಕ್ಟೋಬರ್ 7ಕ್ಕೆ ಕೊನೆ ಮತದಾರ ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿಗೆ ಸುಮಾರು 4 ತಿಂಗಳು ನಡೆಯುವಂಥ ಈ ಪ್ರಕ್ರಿಯೆ. ಈಗ ಈ ಪ್ರಕ್ರಿಯೆ ಹೆಂಗಿದೆ ಅಂದರೆ ಮೇಡಮ್, ಒಂದು ಫಸ್ಟ್ ಎನ್ಯುಮರೇಷನ್ ಫೇಸ್ ಅಂತೀವಿ, ಅದು ಜೂನ್ 30ರಿಂದ ಜುಲೈ 29 ತನಕ ನಡೀತದೆ. ಅದಾದಮೇಲೆ ಕರಡು ಮತದಾರರ ಪಟ್ಟಿಯನ್ನು ನಾವು ಆಗಸ್ಟ್ 5ಕ್ಕೆ ಪಬ್ಲಿಷ್ ಮಾಡ್ತೀವಿ. ಅದಾದ ನಂತರ ಫೈನಲ್ ಮತದಾರರ ಪಟ್ಟಿ ಯಾವಾಗ ಬರ್ತದೆ ಅಂದರೆ 7th ಅಕ್ಟೋಬರ್ಗೆ ಬರ್ತದೆ. ಅಲ್ಲಿ ತನಕ ಬೇರೆ ಬೇರೆ ಡೇಟ್ಸ್ ಪ್ರಕ್ರಿಯೆ ಕೊಟ್ಟಿದ್ದಾರೆ. ಹಂಗಾರೆ ಅದು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಇರ್ತದೆ, ನೋಟಿಸ್ ಪೀರಿಯಡ್ ಇರ್ತದೆ. ಸೊ ಕರಡು ಮತದಾರರ ಪಟ್ಟಿ ಆದ ನಂತರ ಯಾರು ಕೊಟ್ಟಿರುವ ಮಾಹಿತಿ 2002 SIR ಮಾಹಿತಿ ಇವರು ಕೊಟ್ಟಿರೋದಕ್ಕೂ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದ್ದರೆ, ಅಥವಾ ಮಾಹಿತಿ ಕೊಟ್ಟಿಲ್ಲ ಆದರೆ, ಅಥವಾ ಬೇರೆ ಏನಾದ್ರು ಕಾರಣ ಹೋಗಿದ್ರೆ ಅವರು ಸಂಬಂಧಪಟ್ಟ ಮತದಾರರಿಗೆ ನೋಟಿಸ್ ಕೊಟ್ಟು ಅವರ ವಿವರಣೆಯನ್ನು ಪಡೆದು, ಅದು ದಾಖಲೆಯನ್ನು ಪಡೆದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ತಾರೆ. ಇದು ಕಾನೂನಿನ ಅಂಶ. ಈ ಹಂತದಲ್ಲಿ ಯಾಕಂದರೆ ನಾವು ಜೂನ್ 30ರಿಂದ ಜುಲೈ 29 ತನಕ ಮತದಾರರಿಂದ ಯಾವುದೇ ದಾಖಲಾತಿ ಈಗ ನಾವು ಪಡೆಯೋದಿಲ್ಲ. ಇಟ್ಸ್ ಓನ್ಲಿ ಎನ್ಯುಮರೇಷನ್ ಫೇಸ್. ಅದಾದ ನಂತರ ನೋಟಿಸ್ ಪೀರಿಯಡಲ್ಲಿ ಈಗ ನಮಗೂ ಗೊತ್ತಾಗಲ್ಲ ಎಷ್ಟು ಮಂದಿಗೆ ನೋಟಿಸ್ ಬರ್ತದೆ, ಏನು ಕಾರಣಕ್ಕೆ ಬರ್ತದೆ ಅಂತ. ಯಾರೇ ಮತದಾರರ ಮಾಹಿತಿನ ಫಿಲ್ ಮಾಡಿ ಕೊಟ್ಟ ಮೇಲೆ, ಸೊ ಇದು ಕುರಿತ ಸಂಪೂರ್ಣ ಮಾಹಿತಿನ ನಾನು ಆಗಸ್ಟ್ 5 ಆದ ನಂತರ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ ಮೇಲೆ ನಾನು ಮತ್ತೊಮ್ಮೆ ವಿವರವಾಗಿ ನಮ್ಮ ಕೇಳಿಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸದ್ಯ ನಾನು ಕೇಳಿಗರ ಹತ್ರ ವಿನಂತಿ ಮಾಡೋದೇನಂತ ಕೇಳಿದರೆ, ಈ ಎನ್ಯುಮರೇಷನ್ ಫೇಸಲ್ಲಿ ಮನೆಗೆ ನಮ್ಮ BLO ಬರ್ತಾರೆ. ಅವರು ಪ್ರತಿಯೊಂದು ಮತದಾರರಿಗೂ ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ. ದಯವಿಟ್ಟು ತಾವುಗಳು ಆ ಫಾರ್ಮಲ್ಲಿ ತಮ್ಮದು ಫೋಟೋ ತುಂಬ ಹಳೆದಿದ್ರೆ ಹೊಸ ಫೋಟೋನ ಹಚ್ಚಿ ಕಡ್ಡಾಯವಾಗಿ ತಮ್ಮದು ಮಾಹಿತಿಯನ್ನು ಫಿಲ್ ಮಾಡಿ ಸಹಿ ಮಾಡಬೇಕು. ಮುಖ್ಯವಾಗಿ ಸೈನ್ ಮಾಡಿದ ನಂತರ ವಾಪಸ್ BLOಗೆ ಕೈಗೆ ಕೊಡಬೇಕು. ಸೊ ಇಷ್ಟು ಪ್ರಕ್ರಿಯೆ ಆದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ವಾಪಸ್ ಕೊಡ್ತಾರೋ ಸೈನ್ ಮಾಡಿ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಡ್ರಾಫ್ಟ್ ರೋಲ್ ಆದ ನಂತರ ಫೈನಲ್ ರೋಲ್ವರೆಗೂ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್, ಕರೆಕ್ಷನ್ಸ್ ಇರ್ಬೋದು, ಬೇರೆ ಇರ್ಬೋದು, ಅದು ಆಮೇಲೆ ನಾನು ವಿವರವಾಗಿ ಆಗಸ್ಟ್ 5 ಆದ ನಂತರ ಮತ್ತೊಮ್ಮೆ ಮಾತಾಡೋಣ. ಬೇಕಾದಷ್ಟು ಸಮಯವನ್ನು ನೀವು ನಮ್ಮ ಮತದಾರರಿಗೆ ಆರಾಮಾಗಿ ಕೊಟ್ಟಿದ್ದೀರಾ. ಅವರು ಬಹಳ ಲೆಜರ್ಲಿ ಎಲ್ಲ ಆರಾಮವಾಗಿ ನೋಡಿಕೊಂಡು ಪರಿಶೀಲನೆ ಮಾಡಿ ಮತ್ತೆ ನಿಮ್ಮ ಹತ್ರ ಬರಲಿ ಅಂತ. ಪ್ರತಿಯೊಂದು BLOಗೂ ನಾವು ID ಕಾರ್ಡನ್ನು ಕೊಟ್ಟಿದ್ದೀವಿ. ಎಲ್ಲ ಚುನಾವಣೆ ಆಯೋಗ ವತಿಯಿಂದ ಕೊಟ್ಟಿರೋ ID ಕಾರ್ಡನ್ನ ಪ್ರತಿ BLO ಡಿಸ್ಪ್ಲೇ ಮಾಡಿಕೊಳ್ತಾರೆ. ಬೇರೆ ಯಾರ ಹತ್ರನೂ ಎನ್ಯುಮರೇಷನ್ ಫಾರ್ಮ್ಸ್ ಇರುವುದಿಲ್ಲ. BLOನೇ ಎನ್ಯುಮರೇಷನ್ ಫಾರ್ಮನ್ನು ಸೀದಾ ಮತದಾರರಿಗೆ ಕೊಡಬೇಕಾಗುತ್ತದೆ. ಪ್ರತಿ BLO ಕುರಿತ ಮಾಹಿತಿಯನ್ನು ಹೆಚ್ಚು ಕಡಿಮೆ ಎಲ್ಲ ಭಾಗದಲ್ಲೂ ಅವರಿಗೆ ಮಾಹಿತಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಮಾಹಿತಿ ಯಾರಿಗಾರು BLO ಕುರಿತ ಮಾಹಿತಿ ಇಲ್ಲ ಅಂದರೆ ನಾವು ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದೀವಿ. 59,000 BLOಗಳ ಹೆಸರು, ಅವ್ರದ್ದು ಮೊಬೈಲ್ ನಂಬರ್, ಅವ್ರದ್ದು ಪೋಲಿಂಗ್ ಸ್ಟೇಷನ್ ಲೊಕೇಶನ್ ಮತ್ತು BLO ಸೂಪರ್ವೈಸರ್ದು ಮೊಬೈಲ್ ನಂಬರ್, ಆಮೇಲೆ ERO, AERO ಅವ್ರದ್ದು ಮೊಬೈಲ್ ನಂಬರ್, ಆಫೀಸ್ ಲೊಕೇಶನ್, ಇದು ಎಲ್ಲವನ್ನು ನಾವು ವೆಬ್ಸೈಟ್ಲಿ ಹಾಕಿದ್ದೀವಿ. ದಯವಿಟ್ಟು ಜನ ಈ ಮಾಹಿತಿಯ ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಅದು ಒಂದು. ಎರಡನೇದು ಮೇಡಮ್, ಈಗ ಫಾರ್ಮ್ ಫಿಲ್ಲಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಮಾಡೋ ಸಂಬಂಧ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಲ್ಲೂ, ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲೂ ಕನಿಷ್ಠ ಒಂದಕ್ಕೆ ಮೇಲ್ಪಟ್ಟ ಸೆಂಟರ್ಗಳು ಅರೇಂಜ್ ಮಾಡಿದ್ದಾರೆ. ಅದು ಫೆಸಿಲಿಟಿ ಸೆಂಟರ್ ಮಾಡಿ ಕೆಲವರಿಗೆ ಫಾರ್ಮ್ ಫಿಲ್ಲಪ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗ್ಬೋದು, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ, ಕೆಲವರಿಗೆ ಬೇರೆ ಭಾಷೆಯಲ್ಲಿ ಅರ್ಥ ಬೇಕೆಂದು ಇರ್ಬೋದು. ಅಂಥ ಸಂದರ್ಭಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಫೆಸಿಲಿಟೇಷನ್ ಸೆಂಟರ್ ಮಾಡಿದ್ವಿ. ಅದರ ಪ್ರಯೋಜನವನ್ನು ಜನ ಪಡ್ಕೋಬಹುದು. ಆಮೇಲೆ ಫಾರ್ಮ್ ಪ್ರಿಂಟ್ ಆಗಿರೋದು ಕನ್ನಡದಲ್ಲಿ, ಆದರೆ ಫಿಲ್ಲಪ್ ಮಾಡೋದು ಅವ್ರು ಕನ್ನಡದಲ್ಲೂ ಮಾಡ್ಬೋದು, ಇಂಗ್ಲೀಷಲ್ಲೂ ಮಾಡ್ಬೋದು. ಬೇರೆ ಎಲ್ಲ ಭಾಷೆಯಲ್ಲೂ ಇಲ್ಲ, ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ, ಇದರಲ್ಲಿ ಮಾತ್ರ ಅವ್ರು ಫಿಲ್ ಮಾಡೋಕ್ಕೆ ಸಾಧ್ಯವಾಗ್ತದೆ. ನಾನು ಮೊದಲೇ ಹೇಳಿದಂಗೆ 2 ಸೆಟ್ ಫಾರ್ಮ್ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಫಾರ್ಮ್ ತಮ್ಮತನೇ ಇಟ್ಕೊಳ್ಳಿ, ಅದು BLO ಸಹಿ ಪಡೆದುಕೊಳ್ಳಿ, ಅದರಲ್ಲಿ ಅದು ಅಕ್ನಾಲಜ್ಮೆಂಟ್ ಆಗಿರ್ತದೆ. ಒಂದು ಫಾರ್ಮ್ ಫೋಟೋ ಅಳಿದಿದ್ರೆ ಅದನ್ನು ಫೋಟೋ ಹಚ್ಚಿ ದಯವಿಟ್ಟು ಮಾಹಿತಿಯನ್ನು ಫಿಲ್ ಮಾಡಿ ಖಂಡಿತವಾಗಿ ಸಹಿ ಮಾಡಿ
ವಾಪಸ್ ಕೊಡಿ BLO ಹತ್ರ. ಇದು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತದೆ, ಯಾವುದೋ ಒಂದು ವೋಟರ್ ಯಾವುದೋ ಕಾರಣದಿಂದ 3 ಕಡೆ 4 ಕಡೆ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಏನು ಮಾಡಬಹುದು ಅಂತ ಕೇಳಿದರೆ, ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟು ಇದ್ದರೂ ಸಮೇತ ಎಲ್ಲೆಲ್ಲ ತಮ್ಮದು ಹೆಸರು ಇದೆಯೋ, ಎಲ್ಲೆಲ್ಲ ಅಡ್ರೆಸ್ ಕೊಟ್ಟಿದ್ರೋ ಅಲ್ಲಿಗೆಲ್ಲ ನಾವು ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆದರೆ ನಾವು ಮತದಾರರಿಗೆ ವಿನಂತಿ ಮಾಡೋದು, ಅಕಸ್ಮಾತ್ ತಮ್ಮ ಹೆಸರು ಒಂದಕ್ಕಿಂತ ಮೇಲ್ಪಟ್ಟ ಜಾಗದಲ್ಲಿ ಇದ್ದರೆ ತಮಗೆ ಎಲ್ಲಿ ಬೇಕೋ ಅಲ್ಲಿ ಒಂದು ಕಡೆ ಮಾತ್ರ ಉಳಿಸ್ಕೊಳ್ಳಿ, ಬಾಕಿ ಕಡೆ ದಯವಿಟ್ಟು ಫಾರ್ಮನ್ನು ಸೈನ್ ಮಾಡಬೇಡ. ಯಾಕಂದರೆ ಯಾರ್ಯಾರು ಸೈನ್ ಮಾಡಿ ವಾಪಸ್ ಕೊಡ್ತಾರೋ ಅವ್ರ ಹೆಸರು ಮಾತ್ರ ನಾವು ಡ್ರಾಫ್ಟ್ ಹಾಕ್ತೀವಿ. ಸೊ ನೀವು 3 ಕಡೆ ಹೆಸರಿದಿಂದ ಇಟ್ಟುಕೊಳ್ಳಿ, ಅವಾಗ ನೀವು ಒಂದು ಕಡೆ ಮಾತ್ರ ಸೈನ್ ಮಾಡಿ ಕೊಡುವಾಗ ನಿಮ್ಗೆ ಎಲ್ಲಿ ಬೇಕಾದ್ರೂ ಒಂದು ಕಡೆ ಸೈನ್ ಮಾಡಿಕೊಳ್ಳಿ. ಆವಾಗ ಏನಾಗ್ತದೆ, ಒಂದು ಕಡೆ ಮಾತ್ರ ಹೆಸರು ಉಳಿತೆ, ಬಾಕಿ 2 ಕಡೆ ಇರಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಕಸ್ಮಾತ್ ನೀವು 3 ಕಡೆನೂ ಸೈನ್ ಮಾಡಿ ಕೊಡ್ತೀರಿ ಅಂತ ಇಟ್ಕೊಳ್ಳಿ, ನಾಳೆ ಈ ಫಾರ್ಮೆಲ್ಲ ಡಿಜಿಟೈಸ್ ಆಗೋದರಿಂದ ನಾವು ಫೋಟೋ ಸಿಮಿಲರ್ ಎಂಟ್ರೀಸ್ ಮತ್ತು ಡೆಮೋಗ್ರಫಿಕ್ ಸಿಮಿಲರ್ ಎಂಟ್ರೀಸ್ ಅಂತ ಎಂಟ್ರಿಯನ್ನು ಮಾಡಿ ಕಂಡುಹಿಡಿಯುವ ಸಾಧ್ಯತೆ ಇರ್ತದೆ, ಯಾರ್ಯಾರು ಎಲ್ಲೆಲ್ಲಿ ಮೋರ್ ದೆನ್ 1 ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಎನ್ಯುಮರೇಷನ್ ಫಾರ್ಮಲ್ಲಿ ತಾವು ಸೈನ್ ಮಾಡಿ ಕೊಡ್ತೀರಾ, ಏನಂತ, ನಾನು ಭಾರತೀಯರಾಗಿದ್ದೀನಿ, ಬೇರೆ ಯಾವುದೇ ದೇಶದ ಸಿಟಿಸನ್ಶಿಪ್ ತೊಗೊಂಡಿರೋದಿಲ್ಲ. 2ನೇದು, ನಾನು ಒಂದು ಕಡೆ ಮಾತ್ರ ವೋಟ್ ಇಟ್ಕೊಂಡಿದ್ದೀನಿ. 3ನೇದು, ನಾನು ತಪ್ಪು ಮಾಹಿತಿ ಕೊಟ್ಟರೆ ನಾನು ಶಿಕ್ಷೆಗೆ ಒಳಗಾಗೋದ್ರಿಂದ ಬಾಧಿಸಿದಂತ ಸೈನ್ ಮಾಡಿ ಕೊಟ್ಟಿರ್ತೀರ. ಅದರಿಂದ ಒಂದಕ್ಕಿಂತ ಮೇಲ್ಪಟ್ಟು ವೋಟ್ ಲಿಸ್ಟ್ಲಿ ಹೆಸರಿಟ್ಟುಕೊಳ್ಳೋದು ಕಾನೂನು ಅಪರಾಧ ಆಗುತ್ತದೆ. ದಯವಿಟ್ಟು ಅದನ್ನು ಮಾಡಬಾರ್ದು ಎಂದು ನಾನು ತುಂಬ ಗೌರವದಿಂದ ವಿನಂತಿ ಮಾಡ್ತೀನಿ ಎಲ್ಲರಿಗೂ. ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಮೇಲ್ಪಟ್ಟು ಎಲ್ಲಿನೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರ್ತೀನಿ. ನೀವು ನಮ್ಮ ವೆಬ್ಸೈಟ್ ಅಂತ ಹೇಳಿದ್ರಿ, ವೆಬ್ಸೈಟ್ ವಿಳಾಸ ಒಮ್ಮೆ. CEO ಕರ್ನಾಟಕ ಅಂದ್ಬಿಡಿ, CEO ಕರ್ನಾಟಕ ಆದರೆ ಸಾಕು, ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ ಅಂದರೆ ಸಾಕು, ಆಟೋಮೆಟಿಕ್ ಬರ್ತದೆ. ಎಲ್ಲ ಲಿಂಕ್ ಅದರಲ್ಲಿ ಕೊಟ್ಟಿದ್ದೀವಿ. ಅದರಲ್ಲಿ ಫಾರ್ಮ್ ಹೇಗಿರ್ತದೆ, ಎಕ್ಸ್ಪ್ಲೇನ್ ವಿಡಿಯೋಸ್, ಫಾರ್ಮನ್ನು ಹೇಗೆ ಫಿಲ್ ಮಾಡಬೇಕು, BLO ಜವಾಬ್ದಾರಿ ಏನು, ಮತ್ತು ಎಲ್ಲೆಲ್ಲ BLO ನಂಬರ್ ಇದೆ ಅದೆಲ್ಲ, ಮತ್ತು ECI ನೆಟ್ ಅಂತ ಒಂದು ಆ್ಯಪ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನವರಿಯಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಸುಮಾರು ಈಗಾಗಲೇ 14 ಕೋಟಿಗೂ ಮೇಲ್ಪಟ್ಟು ಡೌನ್ಲೋಡ್ ಆಗಿದೆ. ಅದು ಭಾಳ ಅದ್ಭುತ ಆ್ಯಪ್ ಇರ್ತದೆ. ಸುಮಾರು 42 ಫಂಕ್ಷನ್ಸನ್ನು ಒಗ್ಗೂಡಿಸಿ ಒಂದು ಆ್ಯಪಲ್ಲಿ ತಂದಿದ್ದಾರೆ. ಆ್ಯಪ್ ಡೌನ್ಲೋಡ್ ಇಟ್ಕೊಂಡ್ರೆ ತಮಗೆ ಇನ್ನೂ ಹೆಚ್ಚಿನ ಅನುಕೂಲ, ಅದರಿಂದ ನೇರವಾಗಿ ಆ್ಯಪ್ ಮುಖಾಂತರ ಪಡೀಬೋದು. ಸೊ ನಮ್ಮ ವೆಬ್ಸೈಟ್ನ ಫಾಲೋ ಮಾಡಿದ್ರು ತಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಈಗ ಮನೆ ಹತ್ರ ಬರ್ತಾರಲ್ಲ, ನಮ್ಮ ಮತದಾರರು ಏನೇನನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು? ಯಾಕೆಂದ್ರೆ ಅವ್ರ ಸಮಯನೂ ಉಳಿಬೇಕು, BLOಗಳದ್ದು ಇವ್ರ ಸಮಯನೂ ಉಳಿಬೇಕು. ಹೌದು, ಸದ್ಯ ಈ ಹಂತದಲ್ಲಿ ನಾವು ಮತದಾರರ ಯಾವುದು ದಾಖಲೆ ಕೆಲವುದಿಲ್ಲ. ಅದರಿಂದ ತಾವು BLO ಬರೋ ಸಂದರ್ಭದಲ್ಲಿ ಮನೆಯಲ್ಲಿ ಇರಿ. ಅಕಸ್ಮಾತ್ ಎಲ್ಲರೂ ಇಲ್ಲಾಂದ್ರೂ ಯಾರ ಮನೆ ಕುಟುಂಬದಲ್ಲಿ ಒಬ್ಬರಿದ್ರೂ ಸಮೇತ ಅವರೆಲ್ಲ ಫಾರ್ಮ್ಸನ್ನು ತೊಗೊಂಡು ಫಿಲ್ಅಪ್ ಮಾಡಿ ಕೂಡಲೇ BLOಗೆ ವಾಪಸ್ ಕೊಡಿ. ಅದರಿಂದ BLOಗೆ ಅನುಕೂಲ ಆಗ್ತದೆ. ಅಕಸ್ಮಾತ್ ತಮ್ಮ ಪಕ್ಕದ ಮನೆಯವರು ಬೇರೆ ಯಾರಾದರೂ ಇಲ್ಲಾಂದ್ರೂ ಸಮೇತ ಅವ್ರಿಗೆ ಹೇಳಿ ಫೋನ್ ಮಾಡಿ, ಈ ರೀತಿ BLO ಬಂದಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ, ಅವ್ರಿಗೆ ಒಂದು ಮಾಹಿತಿ ಕೊಡಿ. ಅದರಿಂದ ಏನಾಗ್ತದೆ, ಅರ್ಹ ಮತದಾರರು ಯಾರೂ ಸಮೇತ ನಮ್ಮ ವೋಟ್ ಲಿಸ್ಟಿಂದ ಬಿಟ್ಟು ಹೋಗದೆ ನೋಡಿಕೊಳ್ಳಿಕ್ಕೆ ನಾವು ಕ್ರಮ ಕೈಗೊಂಡಂಗೆ ಆಗುತ್ತದೆ. ಸೊ ತಮ್ಮ ಸಹಕಾರ ಇರಲಿ ಅಂತ ನಾನು ಮತದಾರರ ಹತ್ರನೂ ಕೋರ್ತೀನಿ. ಈಗ ಒಂದು ಮನೆಯಲ್ಲಿ ಒಬ್ರು ಇದ್ದಾರೆ ಅಂತ, ಇನ್ನಿಬ್ರು ಹೊರಗಡೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, 3 ಫಾರ್ಮ್ಗಳನ್ನು ಅವ್ರ ಹತ್ರ ಕೊಡ್ತಾರೆ. ಅವರು ತುಂಬಿಸಿ ಕೊಡುವಾಗ ಅವ್ರದೇ ಸಹಿ ಆಗ್ಬೋದು. ಮತದಾರರು ಇಲ್ಲ ಅಂದ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಅವರ ಕುಟುಂಬದ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್. 16/6/2026 ನಾವು ಮತದಾರ ಪಟ್ಟಿನ ಫ್ರೀಸ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30ರಿಂದ 29 ಜುಲೈ ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸೋಂಗೆ BLO ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, BLO ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ. ಸೊ ಬಾಕಿ ಮಾಹಿತಿಗಳು ಡ್ರಾಫ್ಟ್ ರೋಲ್ ಆದ ನಂತರ ನೋಟಿಸ್ ಅಂದರೆ ಏನು, ಯಾರಿಗೆ ನೋಟಿಸ್ ಬರ್ತದೆ, ಅದು ಯಾವ ರೀತಿ ಉತ್ತರಿಸಬೇಕು, ಏನು ದಾಖಲಾತಿ ಕೊಡಬೇಕೆಂಬ ಎಲ್ಲ ಮಾಹಿತಿಯನ್ನು ಆಗಸ್ಟ್ 5 ನಂತರ ಮತ್ತೊಮ್ಮೆ ನಾನು ತಮ್ಮ ಕೇಳಿಗರ ಹತ್ರ ಮಾತಾಡ್ತೀವಿ ಮೇಡಮ್. ತಮ್ಮ ಮುಖಾಂತರ ನಾನು ಮತದಾರರಿಗೆ ಅಲ್ಲಿಗೂ ಇಷ್ಟಪಡ್ತೀನಿ ಆ ಸಂದರ್ಭಗಳಲ್ಲಿ. ತುಂಬ ಸಂತೋಷ ವಿ ಅನ್ಬುಕುಮಾರ್ ಅವರೇ. ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿ ಬಹಳ ದೊಡ್ಡ ಏನು ಯೋಜನೆ ಇದೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ರೂವಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಿಂತಿದ್ದೀರಿ. ನಿಮ್ಮ ಈ ದೊಡ್ಡ ಶ್ರಮ ಇದೆ, ಈ ಯೋಜನೆ ಏನಿದೆ ಇದು ಯಶಸ್ವಿಯಾಗಲಿ ಅನ್ನುವ ಹಾರೈಕೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ. ಈ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ನೀವು ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
ಧನ್ಯವಾದಗಳು ಮೇಡಮ್. ಕರ್ನಾಟಕದಲ್ಲಿ ಇಂದಿನಿಂದ ಆರಂಭವಾಗಿರುವ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಕುರಿತು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಶ್ರೀ ವಿ ಅನ್ಬುಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್ ಕದಂ. ನಿರ್ವಹಣೆ ಎಸ್ಆರ್ ಭಟ್. ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.